ಚಾನಲ್. ಸೊ ಇವತ್ತು ತುಂಬ ದಿನಗಳ ಆದಮೇಲೆ ನಾನು ಪೂಜೆ ಮಾಡಿದ್ದು. ನಮ್ಮ ಅತ್ತೆ ಮಾವ ಮನೆಗೆ ಬಂದಮೇಲೆ ನಾನು ಪೂಜೆ ಮಾಡೋದೇ ಕಮ್ಮಿ ಆಗಿಬಿಟ್ಟಿದೆ. ಅದೇನೋ ಗೊತ್ತಿಲ್ಲ, ಪೂಜೆ ಮಾಡಿದ್ರೆ ಒಂದು ರೀತಿ ಸಮಾಧಾನ ಆಗುತ್ತೆ. ಸೊ ಈಗ ಪೂಜೆ ಮಾಡಾಯಿತು. ಇವತ್ತಿನ ವ್ಲಾಗ್ ಏನಪ್ಪ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಆ್ಯಂಡ್ ಇವತ್ತೊಂದು ಹೊಸ ಪ್ರಾಡಕ್ಟ್ ತರಿಸಿದೆ. ಆ ಪ್ರಾಡಕ್ಟ್ನ ಕೂಡ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಯಾವತ್ತು ತೋರಿಸ್ತೀನಿ. ಸೊ ನಾನು ಒಂದು ಹೊಸ ಪ್ರಾಡಕ್ಟ್ ತರಿಸಿದೆ. ಸೊ ಅದನ್ನು ನಿಮ್ಮ ಮುಂದೆ ತೋರಿಸೋಣ ಅಂತೇಳಿ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವುದಪ್ಪ ಅಂತಂದರೆ ಈಗ ತೋರಿಸ್ತೀನಿ. ಅದು ಮನೆಗೆ ತುಂಬಾ ಯೂಸ್ಫುಲ್. ಸೊ ಇದೊಂಥರ ಮಲ್ಟಿಪರ್ಪಸ್ ಅಂತ ಹೇಳ್ಬೋದು. ಸೊ ಅದು ಒಂದು ಪ್ರಾಡಕ್ಟ್ನ ತೊಗೊಂಡ್ರೆ ನೀವು ಈ ಮನೇಲಿರೋ ಎಲ್ಲ ಥರ ಪ್ಲೇಸಸ್ಗಳಿಗೂ ಯೂಸ್ ಮಾಡ್ಬೋದು. ಅಂದರೆ ವಾಶ್ರೂಮ್ಗೆ, ಆಮೇಲೆ ಕಿಚನ್ಗೆ, ಫ್ಲೋರ್ಗೆ, ಆಮೇಲೆ ಧೂಳು ಒದ್ರಕೊಳ್ಳೋಕೆ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಕೋಬಹುದು. ಡಸ್ಟಿಂಗ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಅದೇ ಯಾವ ಪ್ರಾಡಕ್ಟ್ ಅಪ್ಪ ಅಂದ್ರೆ ಅದೇ ಗೈಸ್, ಅಗರೋದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್. ಸೊ ಬನ್ನಿ ಇದ್ರಲ್ಲಿ ಏನೇನೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರೋದೇ ಮೇನ್ ಯೂನಿಟ್. ಇಲ್ಲಿ ಅಟ್ಯಾಚ್ಮೆಂಟ್ ಕೊಡಕ್ ಮುಂದೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪವರ್ ಬಟನ್ ಇದೆ ಅಂಡ್ ಚಾರ್ಜಿಂಗ್ ಬಟನ್ ಕೂಡ ಇದೆ. ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 2500 mAh ಬ್ಯಾಟ್ರಿ. ಹಾಗೆ ಸಿ ಚಾರ್ಜಿಂಗ್ ಕೇಬಲ್ ಒಂದು ಕೊಡ್ತಾರೆ. ಸೊ ಇದನ್ನ ನೀವು 3 to 4 hours ಫುಲ್ಲಿ ಚಾರ್ಜ್ ಮಾಡಿದ್ರೆ ನೀವು 90 minutes ವರೆಗೂ ಯೂಸ್ ಮಾಡಬಹುದು. ಜೊತೆಗೆ ನಿಮಗೆ ವಾರಂಟಿ ಕಾರ್ಡ್ ಇರುತ್ತೆ, ಮತ್ತೆ ಯೂಸರ್ ಮ್ಯಾನ್ಯುವಲ್ ಇರುತ್ತೆ. ಅಂಡ್ ಇದರಲ್ಲಿ ಇಷ್ಟು ಟೈಪ್ಸ್ ಆಫ್ ಬ್ರಷಸ್ ಇರುತ್ತೆ. ಸೊ ನೀವು ಮೊದಲು ನೋಡ್ತಿರೋದು ವೆಲ್ಕ್ರೋ ಹೆಡ್. ಇದನ್ನ ಯಾವ ರೀತಿ ಯೂಸ್ ಮಾಡೋದು ತೋರಿಸ್ತೀನಿ. ಅಂಡ್ ಇಲ್ಲಿ ಸ್ಮಾಲ್ ಬ್ರೆಜಿಲ್ ಬ್ರಷ್ ಹಾಗೆ ಲಾರ್ಜ್ ಬ್ರೆಜಿಲ್ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪಾಯಿಂಟೆಡ್ ಬ್ರೆಜಿಲ್ ಬ್ರಷ್ ಕೂಡ ಇದೆ. ನೆಕ್ಸ್ಟ್ ಫೈಬರ್ ಸ್ಪಾಂಜ್ ಬ್ರಷ್ ಇದೆ. ಹಾಗೆ ಸ್ಪಾಂಜ್ ಬ್ರಷ್ ಕೂಡ ಇದೆ. ಜೊತೆಗೆ ವುಲ್ ಕ್ಲಾತ್ ಬ್ರಷ್ ಕೂಡ ಇದೆ. ಹಾಗೆ ಕ್ಲಾತ್ ಬ್ರಷ್ ಕೂಡ ಇದೆ. ಸೊ ಯಾವ ರೀತಿ ಯೂಸ್ ಮಾಡೋದು ತೋರಿಸ್ತೀನಿ. ಇದರಲ್ಲಿ 2 ಸ್ಪೀಡಿಂಗ್ ಆಪ್ಷನ್ ಇದೆ, ಲೋ ಸ್ಪೀಡ್ ಅಂಡ್ ಹೈ ಸ್ಪೀಡ್. 250 RMP ಅಂಡ್ 350 RMP. 1:20 ರೊಟೇಷನ್ ಪರ್ ಮಿನಿಟ್ ಆಗುತ್ತೆ. ಸೊ ಈಗ ನಾನು ವ್ಯಾಲ್ಕ್ರೋ ಹೆಡ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ತೋರಿಸ್ತಿದ್ದೀನಿ. ಇದನ್ನು ಅಟ್ಯಾಚ್ ಮಾಡಿ ನೀವು ಇದಕ್ಕೆ ಯಾವ ಬ್ರಷ್ ಬೇಕಾದ್ರೂ ನೀವು ಅಂಟಿಸ್ಕೋಬಹುದು. ಸೊ ಇದನ್ನು ರಿಮೂವ್ ಮಾಡೋದು ತುಂಬ ಈಸಿ, ಅಟ್ಯಾಚ್ ಮಾಡೋದು ಕೂಡ ತುಂಬಾ ಈಸಿ. ಆ್ಯಂಡ್ ಸ್ಮಾಲ್ ಲಾರ್ಜ್ ಬ್ರಷ್ಗಳನ್ನೆಲ್ಲ ಯಾವ ರೀತಿ ಅಟ್ಯಾಚ್ ಮಾಡೋದು ನಿಮಗೆ ತೋರಿಸ್ತಿದ್ದೀನಿ. ತುಂಬಾ ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ಆನ್ ಮಾಡಿದ ತಕ್ಷಣ ಬಟನ್ ಆನ್ ಆಗುತ್ತೆ. ಹಾಗೆ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಈ ಹೋಲ್ಡರ್ನ ಅಷ್ಟೇ ನೀವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಬಹುದು. ಇದು ಅಡ್ಜಸ್ಟೇಬಲ್ ಸ್ಟಿಕ್ ಆಗಿರೋದ್ರಿಂದ ನೀವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಬಹುದು. ಸೊ ಇದರಿಂದ ಫ್ಲೋರಿಂಗ್ ಕ್ಲೀನ್ ಮಾಡೋದೆಲ್ಲ ತುಂಬಾನೇ ಈಸಿ. ಆ್ಯಂಡ್ ಇಲ್ಲಿ ನಾನು ಮೇನ್ ಯೂನಿಟ್ನ ಈ ಸ್ಟಿಕ್ಗೆ ಹಾಕ್ತಾ ಇದ್ದೀನಿ. ಸೊ ನೋಡಿ, ಹಾಕೋದು ಕೂಡ ತುಂಬಾನೇ ಈಸಿಯಾಗಿ ನೀವು ಎಲ್ಲಾನು ಫಿಕ್ಸ್ ಮಾಡಬಹುದು. ಜೊತೆಗೆ ಸ್ಟಿಕ್ ಆನ್ ಆಂಗರ್ ಕೂಡ ಕೊಟ್ಟಿರ್ತಾರೆ. ಇದನ್ನ ನೀವು ಗೋಡೆಗೆ ಅಂಟಿಸಿ ಅದನ್ನ ಸ್ಟಿಕ್ ಮಾಡಬಹುದು. ಇದನ್ನ ನೀವು ಈ ರೀತಿ ಗೋಡೆಗೆ ಅಂಟಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಕಚ್ಕೊಳ್ಳುತ್ತೆ. ಸೊ ಈಗ ನಾನು ಲಾರ್ಜ್ ಬ್ರೆಜಿಲ್ ಬ್ರಷ್ ನಾನು ಫ್ಲೋರ್ ಕ್ಲೀನಿಂಗ್ ಮಾಡಕ್ಕೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ನಾರ್ಮಲ್ ವಾಟರ್ ಹಾಕಿದ್ದೀನಿ. ನೀವು ಫ್ಲೋರ್ ಕ್ಲೀನರ್ ಹಾಕಿ ಕೂಡ ಯೂಸ್ ಮಾಡಬಹುದು. ಸೊ ಇದನ್ನ ನೀವು ಜಸ್ಟ್ ಇಟ್ಟರೆ ಸಾಕು, ಪ್ರೆಷರ್ ಹಾಕೋದೇ ಬೇಡ. ಅದೇ ಸ್ಪಿನ್ ಮಾಡಿ ಎಲ್ಲ ಕ್ಲೀನ್ ಆಗಿ ರಿಮೂವ್ ಮಾಡುತ್ತೆ ಕೊಳೆನೆಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಕ್ಲೀನ್ ಮಾಡ್ತಿದೆ ಅಂತೇಳಿ. ನೆಕ್ಸ್ಟ್ ನಾನು ಕ್ಲೋತ್ ಬ್ರಷ್ನ ವ್ಯಾಕ್ರೋ ಜೊತೆಗೆ ಅಂಟಿಸ್ಬಿಟ್ಟು ಇಟ್ಟಿದ್ದೀನಿ. ನೋಡಿ, ಅದು ಎಕ್ಸಸ್ ವಾಟರ್ನೆಲ್ಲ ಅದು ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ಸೊ ನಾನಿಲ್ಲಿ ಬಾತ್ರೂಮಲ್ಲಿ ಸಂದಿಗಳನ್ನ ಕ್ಲೀನ್ ಮಾಡೋದಕ್ಕೆ ನಾನು ಈ ಪಾಯಿಂಟೆಡ್ ಬ್ರೆಜಿಲ್ ಬ್ರಷ್ನ ಯೂಸ್ ಮಾಡ್ತಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಕೊಳೆ ತೆಗಿತಿದೆ ಅಂದರೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕೊಳೆ ಹೋಗ್ತಾ ಇದೆ ಅಂತೇಳಿ. ಸೊ ನೀವು ಜಸ್ಟ್ ಇಟ್ಟರೆ ಸಾಕು, ಅದೇ ಕ್ಲೀನಾಗಿ ಕ್ಲೀನ್ ಮಾಡುತ್ತೆ. ಹಾಗೆ ನಾನು ನಮ್ಮ ಸಿಂಕ್ನ ಕೂಡ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಸಿಂಕಲ್ಲಿ ಸಂದಿಲೆಲ್ಲ ಸಿಗಾಕೊಂಡಿರೋಂಥದ್ದೆಲ್ಲ ಕ್ಲೀನ್ ಮಾಡ್ಬೋದು. ಬಾತ್ರೂಮ್ ಫ್ಲೋರಿಂಗ್ನ ಕೂಡ ಅಷ್ಟೇ, ನೀವು ಇದರಿಂದ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಇನ್ನು ಅಡುಗೆ ಮನೆಗೆ ಬಂದರೆ ನಿಮ್ಮ ಅಡುಗೆ ಮನೆ ಸಿಂಕ್ ಇರ್ಬೋದು, ಗ್ಯಾಸ್ ಸ್ಟವ್ ಇರ್ಬೋದು, ಫ್ಲೋರ್ ಇರ್ಬೋದು, ಎಲ್ಲಾನು ತುಂಬ ಡೀಪಾಗಿ ಕ್ಲೀನ್ ಮಾಡುತ್ತೆ. ಹಾಗೆ ನೀವು ವಿಂಡೋಸ್ ಮಿರರ್ಸ್ ನ ಕೂಡ ಇದರಿಂದ ಕ್ಲೀನ್ ಮಾಡಬಹುದು. ಸೊ ಗೈಸ್ ನೋಡಿದ್ರಲ್ಲ, ಇದು ಒಂದೇ ಒಂದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಇಂದ ಸೊ ಎಷ್ಟು ಮಲ್ಟಿಪರ್ಪಸ್ ಇದೆ. ಇದು ಎಲ್ಲಾ ಕಡೆನೂ ಯೂಸ್ ಮಾಡಬಹುದು. ನಂಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ಈ ಪ್ರಾಡಕ್ಟ್ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ಕೂಡ ಹೋಗಿ ಬೈ ಮಾಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಪಿಂಕಿ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಸ್ವಲ್ಪ ಐಟಮ್ಸ್ಗಳು ತೊಗೊಳೋದಿದೆ. ಅಂದರೆ ಸೀಮಂತ ಹತ್ರ ಬಂತಲ್ಲ, ಸೀಮಂತಕ್ಕೆ ಸ್ವಲ್ಪ ಐಟಮ್ಸ್ಗಳು ತೊಗೊಳೋದು. ಅವತ್ತು ತೊಗೊಳ್ಳಿಲ್ಲ ನಾವು. ಸೊ ಅದಕ್ಕೆ ಇವತ್ತು ಹೋಗಿ ತೊಗೊಂಬರೋಣ. ಹಂಗೆ ಯುಕ್ತ ಮಾಡುವಂಥ ಡ್ರೆಸ್ ತೊಗೋಬೇಕು. ಎಲ್ಲನೂ ತೊಗೊಂಡು ಬರೋಣ ಅಂತ ನಾನು ಪಿಂಕ ಹೋಗ್ತಾ ಇದ್ದೀವಿ. 2 ವೀಲರಲ್ಲೇ ಹೋಗ್ತಿದ್ದೀವಿ ಗೈಸ್. ಹಾಗೆ ಸ್ವಲ್ಪ ಅಮೌಂಟ್ ಇದೆ, ಅಮೌಂಟ್ನ ಬ್ಯಾಂಕ್ಗೆ ಹಾಕಬೇಕಿತ್ತು. ಅದು ಕೆಲಸ ಆಗಿಬಿಡುತ್ತೆ. ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಂದ್ಬಿಡೋಣ ಅಂತೇಳಿ ಗಾಡಿಲೇ ಹೋಗ್ತಾ ಇದ್ದೀವಿ 2 ವೀಲರಲ್ಲಿ. ನನಗೆ ಹೇಳ್ಕೊಡು ಅಂದೆ, ಹುಡುಗಿ ಹೇಳ್ಕೊಡ್ತಾನೆ ಇಲ್ಲ. 2 ವೀಲರು ಭಾಳ ಬ್ಯುಸಿ ನಮ್ಮ ಪಿಂಕಿ. ನಮ್ಮ ಕೈಗೆ ಸಿಗ್ತಾ ಇಲ್ಲ, ಹೆವಿ ಬ್ಯುಸಿ. ಆಮೇಲೆ ನಮ್ಮ ಟೈಮು ಕೊಡ್ತಾ ಇಲ್ಲ. 24 ಗಂಟೆ ಫೋನು, ಅವ್ರ ಫ್ರೆಂಡ್ಸು ಅವ್ರ ಜೊತೆನೇ ಇರ್ತಾಳೆ. ನನಗೊಂತಲ್ಲ ಲೋನ್ಲಿ ಫೀಲ್ ಆಗಿಬಿಟ್ಟಿದೆ. 5 ವರ್ಷದಿಂದ ಹಟ್ಕೊಂಡಿದ್ದು ಈಗ ಒಂದು 5 ದಿನದಿಂದ ಓಡಾಡ್ತಿದ್ದೀನಿ. ಎಷ್ಟು ಮಾತಾಡ್ತಾರೆ ನೋಡಿ. ಹೌದು ಗೈಸ್, 5 ದಿನ ಬಿಟ್ಟಿಲ್ವಾ, ಲೋನ್ಲಿ ಫೀಲ್ ಆಗಿಬಿಟ್ಟಿದೆ ನನಗೆ. ಅವಳಿಗೆ ಹಾಸ್ಪಿಟಲಿರೋ ಫೀಲಿಂಗ್ಸ್. ಅಂದರೆ ಹಾಸ್ಪಿಟಲೇ ಮನೇಲೇ ಇರ್ತಿರ್ಲಿಲ್ಲ ಅವಳು. ಇಲ್ಲಿರೋದಕ್ಕೆ ಸ್ವಲ್ಪ ಕಟ್ ಆಗ್ದಂಗೆ ಅವಳೆ.
ಏನಿವೆ ಓಕೆ, ಇವಾಗ ಹೊರಡ್ತಾ ಇದೀವಿ. ನಾನು ಪಿಂಕ ಹೋದ್ಮೇಲೆ ಸಿಗ್ತೀವಿ. ಹಿಡಿಸಿದ್ರೆ ಆಯ್ತು ಬಿಡು, ಮುಂದೆ ದೊಡ್ಡೋಳಾಗ್ತಾವಲ್ಲ ಅವಾಗ ಹಾಕತ್ತಾಳೆ. ಬಟ್ ಈಗ ಹಾಕೊಳ್ಳೋದು ಗೊತ್ತಲ್ಲ. ಮಕ್ಕಳ ಬಟ್ಟೆ ಎಷ್ಟು ಈ ಥರ ಮಕ್ಳಿಗೆ ಈ ಥರ ಇರುತ್ತಂತಲೂ ನನಗೆ ಗೊತ್ತಿಲ್ಲ. ಇವತ್ತು ಇದೊಂದು ಅಂಗಡಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿಸಿ ಇದೊಂದು ಪೀಸ್ ತೆಗಿ. ಇದು ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಚೆನ್ನಾಗಿತ್ತು, ಡೀಸೆಂಟಾಗಿ. ಇಲ್ಲಿದೆ ಡಾರ್ಕ್ ಕಲರ್ ಪಿಂಕ್. ಇಲ್ಲ ಬೇಡ, ಇದಾ? ಅಲ್ಲ ನಾನು ಕೊಟ್ಟಿದ್ದು ಯಾವ್ದು ಇದಾ? ಕೈ ಕೊಟ್ಟಿದ್ದೆ. ನಾನು ಈ ಕಲರ್ ಇದೆ ಅನ್ಕೊಂಡೆ. ಬೇಡ ಹಾಕಲ್ಲ. ಇಲ್ಲಿದೆ ನೋಡಿ ಪರ್ಪಲ್ ಒಂದು ಓಪನ್ ಮಾಡಿ. 24 ಇಲ್ಲ ಸೈಜ್ ಇದು. ಸೊ ಇದೊಂದು ನೋಡಿದ್ದೀವಿ. ಈ ಕಲರ್ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಇನ್ನೊಂದು ಕಲರ್ ತೋರಿಸ್ತಾ ಇದ್ದಾರೆ. ಇದು ಪಿಂಕ್ ಗೈಸ್, ಥರ ಪಿಂಕಿಶ್ ಬ್ರೌನ್. ಬಟ್ ಫೋನಲ್ಲಿ ಪಿಂಕ್ ಕಾಣಿಸ್ತಿಲ್ಲ, ಬ್ರೌನ್ ರಾಣಿ ಪಿಂಕ್. ಮೂರನೇ ಅಂಗಡಿಗೆ ಬಂದಿದ್ದೀವಿ. ದೊಡ್ಡವ್ರ ಬಟ್ಟೆ ತೊಗೊಂಡ್ಬೋದು, ಮಕ್ಳಿಗೆ ಬಟ್ಟೆ ತೊಗೊಳಕ್ಕಾಗಲ್ಲ. ದೊಡ್ಡವ್ರ ಪ್ರೈಸ್ನ ಮಕ್ಳ ಪ್ರೈಸಿಗೆ ಹೇಳ್ತಾ ಇದ್ದಾರೆ ಬಟ್ಟೆದು. ನಾನು ತೊಗೊಳ್ಳೋಣ ಅಂದ್ಕೊಂಡು ಬಂದೆ. ನೋಡಿದ್ರೆ ರೇಟ್ ನೋಡಿ ಯಾಕೋ ಮನಸ್ಸು ಬದಲಾಯಿಸ್ತಾ ಇದ್ದೀನಿ ಅನ್ಸುತ್ತೆ. ನೋಡಿ ಇದೊಂದು ಸಣ್ಣ ಈ ಡ್ರೆಸ್ಗೆ ಇದಕ್ಕೆಲ್ಲ 2,500-3,000 ರೂಪಾಯಿ ಅಂತಾರೆ. ವಾಟ್ ಈಸ್ ದಿಸ್? ಏನು ಪಿಂಕಿ? ಇದು ನಾನು ವಿಜಯನಗರದಲ್ಲಿ ತೊಗೋಬೋದು, ಚಿಕ್ಕಪೇಟೆವರೆಗೂ ಬಂದಾಗ ತಗೋಬೇಕು ಅಲ್ವಾ? ಗೊತ್ತಿಲ್ಲ. ಕಾಸ್ಟ್ಲಿ ಆಯ್ತು. ಇವಾಗ ನನಗೂ ಒಂದು ಬೈಕೆ ಇದೆ, ಕೊಡಿಸ್ತೀಯಾ? ಹಾಂ, ಅದು ಸೀಲೆ ಆಫರ್ ಮಾಡಲ್ಲಲ್ಲ. ಏನಿರ್ಬೋದು ಹೇಳಿ ನನ್ನ ಬೈಕೆ? ಏನಿರ್ಬೋದು? ಎಕ್ಸ್ಟ್ರಾ ಅದು ಸೀಲ್ ಆಫರ್ ಬಿಡಲ್ಲ, ಇದು ಸೀಲ್ ಆಫರ್ ಮಾಡಿ ನೋಡಿ. ನಮ್ಮ ಬೈಕೆ ಈಡೇರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಅವತ್ತೇ ತೊಗೋಬೇಕಿತ್ತು, ಅವತ್ತು ನಾವು ತೊಗೊಳ್ಳಿಲ್ಲ. ಇವತ್ತು ಬಂದ್ವಿ ತೊಗೊಳ್ಳೋದಕ್ಕೆ. ಬಟ್ ನಾನು ಹೇಳೋದೇನೆಂದರೆ, ನೀವು ಸುಮ್ಮನೆ ನಾರ್ಮಲ್ ನಮ್ಮ ಮನೆ ಹತ್ರ ಇರೋವಂಥ ರಿಟೇಲ್ ಶಾಪ್ಸ್ ಇರ್ತಲ್ಲ, ನೀವು ಅಲ್ಲೇ ಹೋಗಿ ಆರಾಮಾಗಿ ತೊಗೋಬೋದು. ನೀವು ಚಿಕ್ಕಪೇಟೆವರೆಗೂ ಹೋಗಿ ಚಿಕ್ಕಪೇಟೆಯಲ್ಲಿ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಚಿಕ್ಕಪೇಟೆನೇ ನನಗೆ ಕಂಪೇರಿಟಿವ್ಲಿ ಕಾಸ್ಟ್ಲಿ ಅನಿಸ್ತು. ಯಾಕಂದರೆ ನಮ್ಮ ಮನೆ ಹತ್ರನೇ ರೇಟ್ ಸ್ವಲ್ಪ ಕಮ್ಮಿ, ಬಟ್ ಚಿಕ್ಕಪೇಟೆಯಲ್ಲಿ ಅವ್ರು ಕಮ್ಮಿ ಕೂಡ ಮಾಡೋದಿಲ್ಲ ಅಂತಾರೆ. ತುಂಬ ಕಾಸ್ಟ್ಲಿ ಆಯಿತು. ಆ್ಯಂಡ್ ಇಲ್ಲಿ ನಾನು ಈ ಗೊಂಬೆ ನೋಡಿದೆ. ಇಲ್ಲೊಂದು ಗೊಂಬೆ ತೊಗೊಳ್ಳೋಣ ಅಂದರೆ ಸೀಮಂತ ಟೈಮಲ್ಲಿ ಗೊಂಬೆ ಇಡ್ತಾರಲ್ಲ, ಈ ಗೊಂಬೆ ತೊಗೊಳ್ಳೋಣ ಅಂತ ಬಂದ್ವಿ. ಅಂದರೆ ಸೀಮಂತ ಟೈಮಲ್ಲಿ ಮುಂದೆ ಇವಾಗ ಚೆನ್ನಾಗಿ ಕಾಣುತ್ತೆ ಇದನ್ನೆಲ್ಲ ಇಟ್ಟರೆ. ಈ ಸೀಮಂತ ಟೈಮಲ್ಲೆಲ್ಲ ಇಡ್ತಾರಲ್ಲ ಹಂಗೆ ಬಸ್ರಿ ಇರೋವಂಥ ಗೊಂಬೆ. ಬಟ್ ತುಂಬ ಕಾಸ್ಟ್ಲಿ ಆಯಿತು. ಬಿಕಾಸ್ ನಾವು ನಾರ್ಮಲ್ ರಿಟೇಲ್ ಶಾಪಲ್ಲೇ ತೊಗೊಂಬಿಡ್ಬೋದು. ಸುಮ್ಮನೆ ಚಿಕ್ಕಪೇಟೆವರೆಗೂ ಹೋಗ್ತೀವಿ, ಚಿಕ್ಕಪೇಟೆಯಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತ, ಬಟ್ ಏನೂ ಸಿಗಲ್ಲ. ದುರಂಕಾರ ಜಾಸ್ತಿ ಆಗೈತಾ? ನೋಡಿ ನಿಮಿಷ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೆಡಿ ಆದರೆ. ಎಲ್ಲ ಹಸು ಮೂಗಿಗೆ ಹಾಕ್ದಂಗಿಲ್ಲ. ಸೊ ಗೈಸ್, ನಾವು ಈಗ ಬಂದು ಮ್ಯಾಗಿ ಅಡ್ಡದಲ್ಲಿ ಫ್ರೆಂಚ್ ಫ್ರೈಸು ಮೈನಸ್ ಫ್ರೆಂಚ್ ಫ್ರೈಸ್, ಮತ್ತು ಇದು ಪಿಂಕಿ ಕೇಳಿದ್ದು, ಇದು ನಾನು ಮ್ಯಾಗಿ ಕೇಳಿದ್ದು, ಮಶ್ರೂಮ್ ಮ್ಯಾಗಿ. ಆಮೇಲೆ ಒಂದು ಜ್ಯೂಸ್ ಆರ್ಡ್ರ್ ಮಾಡಿದ್ದೀವಿ, ತಿನ್ಬೇಕು. ಹೊಟ್ಟೆ ಹಸಿತಾ ಇದೆ, ತಲೆ ಸುತ್ತ ಬಂದ್ಬಿಡ್ತಾ ಇದೆ, ಅಷ್ಟು ಹೊಟ್ಟೆ ಹಸಿತಾ ಇದೆ. ಮರ್ತ್ಬಿಟ್ಟಿದ್ದೀವಿ ಊಟ ಮಾಡಬೇಕು ಅನ್ನೋದನ್ನ ಮರ್ತ್ಬಿಟ್ಟಿದ್ದೀವಿ. ಇಲ್ಲಿ ಬಂದರೆ ಮ್ಯಾಗಿ ಮಿಸ್ ಮಾಡದೆ ತಿಂತೀವಿ, ಸೂಪರಾಗಿರುತ್ತೆ. ನನಗಂತೂ ಊಟ ತಿನ್ನೋದೇ ಮರ್ತೋಗ್ಬಿಟ್ಟೆ. ಮರೆಯುತ್ತೆ ಊಟ, ನಿದ್ದೆ ಎಲ್ಲ ಮರೆಯುತ್ತೆ ಈ ಟೈಮಲ್ಲಿ. ಅಲ್ಲ, ಫುಲ್ ಜೋಶ್ ಅಲ್ಲ ಅದಕ್ಕೆ ಕೆಲಸ. ಅದೇ ಈ ಥರ ಮಾಡ್ಕೊಂಡು ತಿಂದಿದ್ದೀರ ಆರೆಂಜ್ನ ಕಟ್ ಮಾಡಿ. ನಮ್ಗೆ ಇದನ್ನು ನೋಡಿದಾಗೆಲ್ಲ ನಮ್ಮ ಸ್ಕೂಲ್ ನೆನಪಾಗುತ್ತೆ.
ನಮ್ಮ ಸ್ಕೂಲ್ ಹತ್ರ ಒಬ್ಬ ತಾತ ಹಿಂಗೆ ಗಾಡಿ ಇಟ್ಕೊಂಡು ಜೋಳ ಆಮೇಲೆ ಆಮೇಲೆ ಏನಂತಾರೆ ಪೈನಾಪಲ್ಲು ಇದನ್ನೆಲ್ಲ ಹಿಂಗೆ ಕಟ್ ಮಾಡಿ ಉಪ್ಪು ಖಾರ ಹಾಕ್ಕೊಡೋರು. ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿದರೆ ಕಮೆಂಟ್ಸಲ್ಲಿ ಹೇಳಿ. ಓಕೆ ಗೈಸ್, ನಾವು ಅಲ್ಲಿ ಕರ್ಜಿಕಾಯಿ ತೊಗೊಳ್ಳಿಲ್ಲ, ಯಾಕಂದರೆ ನಮ್ಮ ಮನೇಲಿ ನಮ್ಮ ಅತ್ತೆಯವರು ಸಕ್ಕತ್ತಾಗಿ ಕರ್ಜಿಕಾಯಿ ಮಾಡ್ತಾರೆ. ನೋಡ್ಬೋದು ಎಷ್ಟು ಉದ್ದುದ್ದಕ್ಕೆ ಚೆನ್ನಾಗಿದೆ ಅಂತೇಳಿ. ಆ್ಯಂಡ್ ಇದರಲ್ಲಿ ಕಲರ್ದು ಮಾಡಿದ್ದಾರೆ, ಸೊ ಟೇಸ್ಟಿಯಾಗಿದೆ. ಆ್ಯಂಡ್ ನಾವು ಮನೇಲಿ ಬಂದಮೇಲೂ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಇನ್ನೊಂದೇನು ಮಾಡಿದ್ರೆ ರವೆ ಉಂಡೆ, ಆ್ಯಂಡ್ ರವೆ ಉಂಡೆ ಕೂಡ ಮಾಡಿದ್ದಾರೆ ಗೈಸ್. ಎಲ್ಲ ತಂದಿದ್ದೀವ ಆಂಟಿ? ಎಲ್ಲ ರೊಟ್ಟಿ ಗಿಟ್ಟಿ ಎಲ್ಲ ಲ್ಯಾಂಡರ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಅಂದರೆ ಬೈಕೆ ಬುತ್ತಿ ಅಂತಲೂ ಮಾಡ್ತಾರಲ್ಲ ಇವ್ರ ಕಡೆ. ಸೊ ಆ ಬೈಕೆ ಬುತ್ತಿನ ಆಂಟಿ ನಾಳೆ ಹೋಗ್ತಾ ಇದಾರೆ ಊರಿಗೆ ಹೋಗಿ ಅವ್ರ ತಂಗಿ ಮನೆಗೆ ಹೋಗಿ ಅಲ್ಲಿಂದ ಮಾಡಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ರೂಟ್ ಸ್ವಲ್ಪ ಹತ್ರ ಆಗುತ್ತೆ, ಅವ್ರಿರೋದು ದಾವಣಗೆರೆ ಅಲ್ಲ, ದಾವಣಗೆರೆಯಿಂದ ಹುಬ್ಳಿಗೆ ಸ್ವಲ್ಪ ಹತ್ರ ಆಗುತ್ತೆ ಅಂದ್ಬಿಟ್ಟು ಅವ್ರು ಅಲ್ಲೋಗಿ ಮಾಡಿಸ್ಕೊತಾರೆ. ಸೊ ನಾವು ಗುರುವಾರ ಸಂಜೆ ಹಂಗೆ ಬಿಡ್ತೀವಿ ಬೆಂಗಳೂರನ್ನ. ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀವಿ, ಹಣ್ಣನ್ನು ಬಿಟ್ಟು ಫ್ರೂಟ್ಸ್ ಎಲ್ಲ ಅಲ್ಲೇ ಹುಬ್ಳಿಲೇ ತೊಗೊಂಡು ಅಲ್ಲಿಂದನೇ ಇದು ಮಾಡೋಣ ಅಂತೇಳಿ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.